ಸೌದಿ ಅರೇಬಿಯಾದ ಮದೀನಾ ಬಳಿ ಯಾತ್ರಿಕರಿದ್ದ ಬಸ್ ಮತ್ತು ಟ್ಯಾಂಕರ್ ನಡುವೆ ನಡೆದ ಅಪಘಾತದಲ್ಲಿ ಬಸ್ನಲ್ಲಿದ್ದ 45 ಭಾರತೀಯ ಯಾತ್ರಿಕರ ಬಗೆಗೆ ಆತಂಕ ವರದಿಯಾಗಿದೆ. ಮದೀನಾದಲ್ಲಿ ಅಪಘಾತಕ್ಕೆ ಈಡಾದ ಬಸ್ನಲ್ಲಿ ತೆಲಂಗಾಣ ರಾಜ್ಯದ ಯಾತ್ರಿಗಳು ಇದ್ದರು ಎಂದು ತಿಳಿದುಬಂದಿದೆ. ಅಲ್ಲಿನ ವ್ಯವಸ್ಥೆಯೊಂದಿಗೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಜೊತೆಗೆ ಸತತ ತೀವ್ರ ಸಂಪರ್ಕದಲ್ಲಿ ಇರುವುದಾಗಿ ತೆಲಂಗಾಣ ಸರ್ಕಾರವು ಹೇಳಿದೆ. ಬಸ್ ಬಹುತೇಕ ಸುಟ್ಟಿದ್ದು ಬೆರಳೆಣಿಕೆಯ ಮಂದಿ ಪಾರಾಗಿದ್ದಾರೆ. ಭಾರತೀಯ ಯಾತ್ರಿಕರು ಸುಡು ಮರಣ ಕಂಡಿರಬಹುದು ಎಂಬ ಆತಂಕ ಕೂಡ ವ್ಯಕ್ತಪಡಿಸಲಾಗಿದೆ. ಬಹುತೇಕ ಯಾತ್ರಿಕರು ಸುಟ್ಟು ಕರಕಲಾಗಿದ್ದಾರೆ. ಯಾತ್ರಿಕರು ಭಾರತದಿಂದ ಬಂದವರಿರಬೇಕು ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಅವರು ಹೈದರಾಬಾದ್ ಮೂಲದವರಾಗಿರಬೇಕು ಎಂದು ಕೂಡ ವರದಿ ಹೇಳಿದೆ. ಪ್ರಾರಂಭಿಕ ವರದಿಯಂತೆ ಸತ್ತವರಲ್ಲಿ 16 ಮಂದಿ ಹೈದರಾಬಾದ್ ಯಾತ್ರಿಕರು ಎಂದು ಹೇಳಲಾಗಿದೆ. ಹೈದರಾಬಾದ್ನ ಮಲ್ಲೆಪಲ್ಲೆ ಪ್ರದೇಶದ ಬಜಾರ್ ಘಟಕದ ಯಾತ್ರಿಕರು ಎಂದು ತೆಲಂಗಾಣದ ಮಾಹಿತಿ ತಂತ್ರಜ್ಞಾನ ಸಚಿವ ಡಿ. ಶ್ರೀಧರ್ ಬಾಬು ತಿಳಿಸಿದ್ದಾರೆ. ದೇಹಗಳು ಸುಟ್ಟಿರುವುದರಿಂದ ಮರಣಿಸಿದವರು ಗುರುತು ಪತ್ತೆಗೆ ಕೆಲವು ದಿನ ಬೇಕಾಗಬಹುದು ಎಂದು ಹೇಳಲಾಗಿದೆ. ಮೆಕ್ಕಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಯಾತ್ರಿಗಳ ತಂಡ ಮದೀನಾಕ್ಕೆ ಬಂದಿದ್ದಾಗ ಈ ಅಪಘಾತ ನಡೆದಿದೆ. ವಿದೇಶಾಂಗ ಸಚಿವ ಜಯಶಂಕರ್ ಅವರು ಘಟನೆ ದಿಗ್ಭ್ರಮೆಗೊಳಿಸಿದೆ ಎಂದು ಹೇಳಿದ್ದಾರೆ.